ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಸುಮಾರು ಜನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಆಗ್ತಾ ಇದ್ದೀರಾ, ನೋಡಿದೆ ನಮ್ಮ RCB ಏನ್ ಗುರು ಪ್ರೀ ಸೀಸನ್ ಪ್ರಾಕ್ಟೀಸ್ ಸೆಷನ್ ಸ್ಟಾರ್ಟ್ ಮಾಡ್ಕೊಂಡ್ಬಿಡಿದೆ. ಏನು ಕ್ಯಾಂಪ್ ಇಷ್ಟು ಬೇಗ ಎಲ್ಲ ಮಾಡ್ತಾ ಇದೆ. ಮೂರು ತಿಂಗಳು ಹಿಂದೆನೇ, ಇನ್ಫ್ಯಾಕ್ಟ್ 3 ತಿಂಗಳಿಗಿನ್ನ ಜಾಸ್ತಿ, 3 ತಿಂಗಳು ಹಿಂದೆನೇ ಪ್ರಾಕ್ಟೀಸ್ ಸೆಷನ್ ಸ್ಟಾರ್ಟ್ ಮಾಡ್ಕೊಂಡ್ಬಿಡಿರಲ್ಲ. ಏನಿದ್ರದ್ದು ಕತೆ? ಇವರೆಲ್ಲ ಈ ಪಾರ್ಟಿ ಕೇರಳ ಮಾಡ್ತಿರೋದು ನೋಡ್ತು ಅಂದ್ರೆ ಏನೋ ಟ್ರೋಫಿ ಗಿಫಿ ಎತ್ತಂಗೆ ಕಾಣಿಸ್ತಾರೆ ಗುರು ಈ ಸೀಸನು ಅಂತ ಸುಮಾರು ಜನ ಅನ್ಕೊಬೋದು. ಹೌದು, RCB ಪ್ರಾಕ್ಟೀಸ್ ಸೆಷನ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಏನು 3 ತಿಂಗಳು ಕಂಪ್ಲೀಟಾಗಿ ಪ್ರಾಕ್ಟೀಸೇ ಮಾಡ್ಕೊಂಡಿರ್ತಾರೆ RCB ಕ್ಯಾಂಪಲ್ಲಿ ಅಂತಲ್ಲ, ಜಸ್ಟ್ ಒಂಥರ ಒಂದು ವೈಬ್ನ ತಗೊಳ್ಳೋದಕ್ಕೆ ಕರ್ಕೊಂಬಂದು ಪ್ರಾಕ್ಟೀಸ್ನ ಮಾಡ್ತಿದ್ದಾರೆ ಅಷ್ಟೇ. ಇದೇನು ಜಾಸ್ತಿ ದಿನ ಪ್ರಾಕ್ಟೀಸ್ ಮಾಡ್ತಾರೆ ಅಂತಲ್ಲ. ಇನ್ನೇನು IPL 1 ತಿಂಗಳಿದ್ದಾಗ ಅವಾಗ ಬಂದ್ಬಿಟ್ಟು ಪ್ರಾಕ್ಟೀಸ್ ಮಾಡೋದು ಎಲ್ಲರಿಗೂ ಗೊತ್ತಿರೋಂಥ ವಿಚಾರ. ಇದೊಂಥರ ಪ್ಲೇಯರ್ಸ್ಗಳನ್ನೆಲ್ಲರೂ ಒಂಥರ ಗುಡ್ಡೆ ಹಾಕಿರೋದು ಏನಕ್ಕೆ ಅಂತಾನೆ, ಎಸ್ಪೆಷಲಿ ಡೊಮ್ಯಾಸ್ಟಿಕ್ ಪ್ಲೇಯರ್ಸ್ಗಳು ಮಾತ್ರ RCB ಮಾಡಿದಂಥ ಮೊದಲನೇ ಪ್ರಾಕ್ಟೀಸ್ ಕ್ಯಾಂಪಲ್ಲಿ ಇನ್ವಾಲ್ವ್ ಆಗಿದ್ದು. ಅದು ಇವಾಗ ಇಂಡಿಯಾದಲ್ಲಿ ಆಸ್ಟ್ರೇಲಿಯಾದಲ್ಲಿ ನಮ್ಮ ಇಂಡಿಯನ್ ಪ್ಲೇಯರ್ಸು 3 ಜನ RCBಲಿರುವಂಥ ಪ್ಲೇಯರ್ಸ್ಗಳು ಹೋಗಿದ್ದಾರೆ. ಅವ್ರನ್ನ ಕರ್ಕೊಬರೋದಕ್ಕಾಗೋದಿಲ್ಲ. ಆ್ಯಂಡ್ 8 ಜನ ಓವರ್ಸೀಸ್ ಪ್ಲೇಯರ್ಗಳು ಅವ್ರನ್ನೂ ಕೂಡ ಇವಾಗ ಕರ್ಕೊಬರೋದಕ್ಕಾಗೋದಿಲ್ಲ. ಅವ್ರನ್ನ ಬಿಟ್ಬಿಟ್ಟು ಇನ್ನು ಮಿಕ್ಕಿರುವಂಥ ಎಲ್ಲ ಪ್ಲೇಯರ್ಸು ಕೂಡ ಇಲ್ಲಿ ಪ್ರೆಸೆಂಟ್ ಇದ್ದಾರೆ. ಇದೊಂದು ಖುಷಿ ವಿಚಾರ, ಯಾರು ಕೂಡ ಡಿನೇ ಮಾಡಲಿಲ್ಲ. ನೀವು ಇವಾಗ ಬರೋಕ್ಕಾಗೋದಿಲ್ಲ, ಆಮೇಲೆ ಬರ್ತೀನಿ ಗುರು, ನಾನು ಇವಾಗ ಏನಕ್ಕೆ ಬರಬೇಕು, IPL 1 ತಿಂಗಳಿದಾಗ ಬರ್ತೀನಿ, ಹಂಗೆ ಅದೆಲ್ಲ ಯಾರು ಕೂಡ ಡಿನೇ ಮಾಡಲಿಲ್ಲ. ಇನ್ಕ್ಲೂಡಿಂಗ್ ಭುವನೇಶ್ವರ್ ಕುಮಾರು, ಎಕ್ಸ್ಪೀರಿಯನ್ಸ್ ಪ್ಲೇಯರು ಕೂಡ ರಜತ್ ಪತಿದಾರು, ಎಲ್ಲರನ್ನೂ ಕೂಡ ಬಂದ್ಬಿಟ್ಟು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಪ್ರಾಕ್ಟೀಸ್ ಕ್ಯಾಂಪಲ್ಲಿ. ಇಲ್ಲ ಗುರು, ನಾನು RCBಲಿ ಎಷ್ಟೊಂದು ವರ್ಷ ಆಡಿದ್ದೀನಿ, ಭುವನೇಶ್ವರ್ ಕುಮಾರ್ ನಾನು IPL ಸ್ಟಾರ್ಟ್ ಆದಾಗಿಂದ ಆಡಿದ್ದೀನಿ, ಅಲ್ಲಿ ನಾನೇನಕ್ಕೆ ಬರಬೇಕು ಇವಾಗಲೇ ಅಂತ ಡಿನೇ ಮಾಡಿಲ್ಲ. ಸೊ ಬೇಸಿಕಲಿ ಇದನ್ನು ಏನಕ್ಕೆ ಮಾಡಿದ್ದಾರೆ ಅಂದರೆ, ಇದರ ಉದ್ದೇಶ ಏನು ಅಂತ ಅಂದರೆ ಪ್ಲೇಯರ್ಸ್ಗಳನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ, ಅಂದರೆ ಒಬ್ಬರು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ಲೇಯರ್ಸ್ಗಳು, ಜೊತೆಗೆ ಆ ಒಂದು ಫಿಸಿಕಲ್ ಟೆಸ್ಟ್ ಆಗಿರ್ಬೋದು, ಜೊತೆಗೆ ಮೆಡಿಕಲ್ ಟೆಸ್ಟ್ ಆಗಿರ್ಬೋದು, ಅದೆಲ್ಲ ಮಾಡಿದ್ರಂತೆ. ಆ ಟೆಸ್ಟು ಈ ಟೆಸ್ಟ್ಗಳೆಲ್ಲ, ಜೊತೆಗೆ ಸ್ವಲ್ಪ ಪ್ರಾಕ್ಟೀಸ್ನ ಕೂಡ ಮಾಡಿದ್ದಾರೆ. ಏನಿಲ್ಲ ಇಂಟೆನ್ಸಾಗಿ ಪ್ರಾಕ್ಟೀಸ್ ಮಾಡ್ಬಿಟ್ಟು ಪ್ರಾಕ್ಟೀಸ್ ಮ್ಯಾಚ್ಗಳನ್ನೆಲ್ಲ ನಡೆಸಿ ಅದೆಲ್ಲ ಏನೂ ಮಾಡಿಲ್ಲ. ಇದು ಸುಮ್ಮನೆ ಒಂಥರ RCB ಪ್ಲೇಯರ್ಸ್ಗಳಪ್ಪ, ನಮ್ಮದು ಸ್ಕ್ವಾಡ್ ಈ ಥರ ಇದೆ, ನೀವೆಲ್ಲ ಪರಿಚಯ ಮಾಡ್ಕೊಳ್ಳಿ, ಹೊಸದಾಗಿ ಬಂದಿದ್ರೆ ಟೀಮಲ್ಲಿ ಆ ಒಂದು ವೈಬ್ ಕ್ರಿಯೇಟ್ ಆಗಲಿ, ಆ ಒಂದು ಬಾಂಡ್ ಕ್ರಿಯೇಟ್ ಆಗಲಿ ಪ್ಲೇಯರ್ಸ್ಗಳ ಮಧ್ಯ. ಟೂರ್ನಮೆಂಟ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ 1 ತಿಂಗಳು ಮುಂಚೆ ಕ್ರಿಯೇಟ್ ಆಗೋದು ಬೇಡ, ಇದೊಂದು 3 ತಿಂಗಳು ಮುಂಚೆನೇ ಕ್ರಿಯೇಟ್ ಆಗಲಿ. ಆವಾಗ ನಾವು ಇನ್ನೂ ಸಾಕಾದಾಗೆ ಕ್ಲಿಕ್ ಆಗ್ಬೋದು ಟೂರ್ನಮೆಂಟಲ್ಲಿ. ಪ್ಲೇಯರ್ಸ್ಗಳ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಯಾವ ಥರ ಇರುತ್ತೋ, ಮೇಯ್ನು ಅಂಡರ್ಸ್ಟ್ಯಾಂಡಿಂಗ್ ಮುಖ್ಯ. ಅಂಡರ್ಸ್ಟ್ಯಾಂಡಿಂಗ್ ನಾವು ಇವಾಗಲಿಂದನೇ ಕ್ರಿಯೇಟ್ ಮಾಡೋಣ ಡೊಮ್ಯಾಸ್ಟಿಕ್ ಪ್ಲೇಯರ್ಸ್ಗಳ ಮಧ್ಯ ಅಂತ ಇವರು ಇವಾಗ ಕರ್ಕೊಂಬಂದಿದ್ದಾರೆ. ಮೇಯ್ನ್ ರೀಸನ್ ಏನು ಅಂತಂದರೆ, RCB ಫಸ್ಟು ಕ್ಯಾಂಪ್ನ ಇಷ್ಟು ಬೇಗ ಸ್ಟಾರ್ಟ್ ಮಾಡೋದಕ್ಕೆ ಅದು ಸಯಾದ್ ಮುಸ್ತಾಕ್ ಅಲಿ ಟೂರ್ನಮೆಂಟು ಗುರು. ಯಾಕೆ ಅಂತಂದರೆ ಅದೇ ನಡೀತಾ ಇದೆ ಇವಾಗ, ಅದು ನಮ್ಮ ಬೆಂಗಳೂರಲ್ಲೇ ನಡೀತಾ ಇದೆ. ಎಲ್ಲ ಪ್ಲೇಯರ್ಸ್ಗಳು ಕೂಡ ಬೆಂಗಳೂರಲ್ಲೇ ಇರೋದ್ರಿಂದ, ಅಂದರೆ ಇವಾಗ ಕ್ವಾರ್ಟರ್ ಫೈನಲ್, ಪ್ರೀ ಕ್ವಾರ್ಟರ್ ಫೈನಲ್ ಎಲ್ಲ ಏನೇನು ನಡೀತಿದೆ ಅದೆಲ್ಲ ಬೆಂಗಳೂರಲ್ಲೇ ಚಿನ್ನಸ್ವಾಮಿ ಜೊತೆಗೆ ಆಲೂರು ಸ್ಟೇಡಿಯಮಲ್ಲಿ ನಡೀತಿದೆ. ಆದ್ದರಿಂದ ಎಲ್ಲ ಪ್ಲೇಯರ್ಗಳು ಕೂಡ ಬೆಂಗಳೂರಲ್ಲೇ ಅವೈಲೇಬಲ್ ಇರೋದ್ರಿಂದ ಸೊ ಇವ್ರು ಈಸಿಯಾಗಿ ಬಂದಿದ್ದಾರೆ. ಎಲ್ಲರೂ ಏನು ಗುರು ಈ ಪಾರ್ಟಿ ಇಷ್ಟು ಬೇಗ ಗುಡಿ ಹಾಕೊಂಡ್ಬಿಟ್ರು ಅಂತ ಕೇಳಿದ್ರೆ ಎಲ್ಲರೂ ಇಲ್ಲೇ ಇದ್ದಾರೆ. ಅದಕ್ಕೋಸ್ಕರ ಕರೆದಿದ್ದಾರೆ RCB ಅವರು, ಬರ್ರಪ್ಪ ಇಲ್ಲಿ ಅಂತ. ಇನ್ನೇನು ಬರಲ್ಲ ಅಂತ ಹೇಳೋಕ್ಕಾಗುತ್ತೆ, ಬೆಂಗಳೂರಲ್ಲಿ ಇತ್ಕೊಂಡು ಅದಕ್ಕೆ ಬಂದಿದ್ದಾರೆ. ಎಲ್ಲೆಲ್ಲೋ ಇತ್ತು ಅಂತಂದರೆ ಇಲ್ಲ ಅಮ್ಮ ಸ್ವಲ್ಪ ಲೇಟಾಗಿ ಬರ್ತೀವಿ ಹಂಗೆ ಅಂತೆಲ್ಲ ಆಟ ಆಡ್ಸಿರೋರು, ಬಟ್ ಇಲ್ಲೇ ಇರೋದ್ರಿಂದ ಬಾರಪ್ಪ ಅಂತ ಕರೆದಿದ್ದಾರೆ, ಬಂದಿದ್ದಾರೆ ಅಷ್ಟೇ. ಏನೋ ಒಂದಿನ ಪ್ರಾಕ್ಟೀಸ್ ಸೆಷನ್ನ ಸ್ವಲ್ಪ ಕ್ಯಾಂಪ್ನ ಸ್ವಲ್ಪ ಪರಿಚಯ ಮಾಡಿಕೊಂಡು ಹೋಗಿದ್ದಾರೆ ಅಷ್ಟೇ. ಇನ್ನು ಟೂರ್ನಮೆಂಟು ನಡೀತಿದೆ, ಕ್ವಾರ್ಟರ್ ಫೈನಲ್ಸ್ ಎಲ್ಲ ನಡೀತಾ ಇದೆ. ಟೂರ್ನಮೆಂಟ್ ಆದಮೇಲೆ ಪ್ರಾಕ್ಟೀಸ್ ಸೆಷನ್ಗಳಲ್ಲೇನೋ ಇಂಟೆನ್ಸಾಗಿ ಇನ್ವಾಲ್ವ್ ಆಯಿತು ಅಂದರೆ ಅವಾಗ ಹೇಳ್ಬೋದು, ಇಲ್ಲ ಗುರು ಸಿಕ್ಕಾಪಟ್ಟೆ ಏನೋ ಲೋಡ್ ಆಗ್ತಾ ಇದ್ದಾರೆ ಪ್ಲೇಯರ್ಸ್ಗಳ ಮೇಲೆ ಅಂತ. ಬಟ್ ಎಲ್ಲ ಪ್ಲೇಯರ್ಸ್ ಇವಾಗ ಬೆಂಗಳೂರಲ್ಲೇ ಇದ್ದಾರೆ, ಅದಕ್ಕೋಸ್ಕರ ಈ ಥರ ಒಂದು ಮಾಡಿರುವಂಥದ್ದು. ನೋಡೋಣ ಸೈಯದ್ ಮುಸ್ತಾಕ್ ಅಲಿ ಟೂರ್ನಮೆಂಟ್ ಆದಮೇಲೆ ಯಾವಾಗ RCB ಪ್ರಾಕ್ಟೀಸ್ ಸೆಷನ್ಗಳನ್ನ ಸ್ಟಾರ್ಟ್ ಮಾಡ್ಕೋತಾರೆ, ಪ್ರಾಕ್ಟೀಸ್ ಕ್ಯಾಂಪ್ನ ಸ್ಟಾರ್ಟ್ ಮಾಡ್ತಾರೆ ಅಂತ. 3 ತಿಂಗಳಿಂದ ಎಲ್ಲ ಪ್ರಾಕ್ಟೀಸು ನನ್ನ ಪ್ರಕಾರ ಇದೆಲ್ಲ ಮಾಡೋದಿಲ್ಲ. ನೋಡೋಣ, 1 ತಿಂಗಳಿಗಿಂತ ಮುಂಚೆ ಸ್ಟಾರ್ಟ್ ಮಾಡಿದ್ರೆ ಸಾಕು ಗುರು ಪ್ರಾಕ್ಟೀಸ್ ಸೆಷನ್ ಎಲ್ಲ. ಎಲ್ಲರೂ ಯೂಶ್ವಲಿ ಅದೇ ಥರನೇ ಮಾಡೋದು. 1 ತಿಂಗಳಿಗಿಂತ ಮುಂಚೆ ಅಥವಾ 1.5 ತಿಂಗಳಿಗಿಂತ ಮುಂಚೆ ಸ್ಟಾರ್ಟ್ ಮಾಡಿಬಿಡ್ತು ಅಂದರೆ ಲಕ್ಸುರಿ ಆಗೋಗ್ಬಿಡುತ್ತದೆ. 3 ತಿಂಗಳೆಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಪ್ಲೇಯರ್ಗೆ ಒಂಥರ ಮೆಂಟಲ್ ಪ್ರೆಷರ್ ಆಗೋಗ್ಬಿಡುತ್ತೆ ಅಷ್ಟೇ. ಸೊ ಓಕೆ, ನಿಮಗೇನು ಅನ್ನಿಸ್ತು? ಎಲ್ಲ ಪ್ಲೇಯರ್ಸ್ಗಳನ್ನು ಕೂಡ ಅಪಾರ್ಟ್ ಫ್ರಮ್ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಸೀರೀಸ್ಗೆ ಯಾರು ಹೋಗಿದ್ರೋ ಜೊತೆಗೆ ಅವರು, ಆಮೇಲೆ ಓವರ್ಸೀಸ್ ಪ್ಲೇಯರ್ಗೆ 8 ಜನನ ಬಿಡ್ತು ಅಂತಂದರೆ ಎಲ್ಲ ಪ್ಲೇಯರ್ಸು ಕೂಡ ಅವೈಲೇಬಲ್ ಇದ್ದಿದ್ದು ಈ ಪ್ರಾಕ್ಟೀಸ್ ಕ್ಯಾಂಪಲ್ಲಿ. ನಿಮಗೆ ಏನು ಅನ್ನಿಸ್ತು? ಏನು ಅನಿಸಿರುತ್ತೆ? ಸುಮ್ಮನೆ ಇರೋ ಗುರು, ಏನು ಅನ್ನಿಸ್ಬೇಕು, ನಮ್ಗೆ ಏನು ಅನ್ನಿಸ್ಬೇಕು ಇದರಲ್ಲಿ ಕೇಳ್ತೀರಾ? ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಮೊದಲನೇ ಟೀಮ್ ಆಗುತ್ತೆ IPL 2025 ಪ್ರಾಕ್ಟೀಸ್ ಸೆಷನ್ನ ಸ್ಟಾರ್ಟ್ ಮಾಡೋದಕ್ಕೆ ನಮ್ಮ RCB. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾ.